ಇಲ್ಲಿ ನೋಡಿದ್ರೆ ಎಕ್ಸ್ಪೈರಿ ಡೇಟು ಪ್ರತಿಯೊಂದು ಮನೆಗೂ ಕೊಟ್ಟಿದ್ದಾರೆ. ಈಗ ನಾವೇ ಈಗ CDP ಇವ್ರನ್ನ ಕರೆಸಿ ಸಾಹೇಬ್ರನ್ನ ಒಂದು 4-5 ಮನೆ ತರಿಸಿದ್ದೀವಿ. ಇವರು ಈ ಥರ ಎಲ್ಲ ಮಾಡಿ ಮಕ್ಕಳಿಗೆ ಎಕ್ಸ್ಪೈರ್ಡ್ ಆಗಿ ಡೇಟ್ ಕೊಡ್ತಾ ಇದ್ದಾರೆ ಅಂದರೆ ಇವರು ಯಾವ ಮಟ್ಟಿಗೆ ಇಲ್ಲಿ ಬೆಳೆದಿದ್ರೆ ಲೆಕ್ಕ ಹಾಕಿ. ಅಧಿಕಾರಿಗಳ ಮಾತಾಯ್ತು. ನಾವೇನ್ ಮಾಡಬೇಕು ಅಂತ ಪ್ರಶ್ನೆ ಮಾಡುವಂತ ಅಧಿಕಾರಿನ ಸರ್? ಅಲ್ಲ ನನ್ನ ಪ್ರಶ್ನೆ ಹೇಳೋದು ಕೇಳಿ ನೀವು. ನನ್ನ ಪ್ರಶ್ನೆ ನೀವು ಕೇಳಿ ಸರ್. ಒಂದು ಅಧಿಕಾರಿ ನಾನು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರ ಸರ್? ಅಧಿಕಾರಿಯಾಗಿ ನೀವೇನು ಮಾಡಬೇಕು? ಒಂದು ಮಕ್ಕಳು ಜೀವ ಜೊತೆ ಆಟ ಆಡ್ತಿದ್ದಾರೆ, 4 ಜನ ಜನರು ಜೀವ ಜೊತೆ ಆಟ ಆಡ್ತಿದ್ದಾರೆ, ಆದರೆ ನೀವೇನು ಮಾಡಬೇಕು ಅಧಿಕಾರಿಯಾಗಿ? ಹಂಗಾರೆ ನೀವು ಕಳಿಸಿರ್ಬೇಕು, ನಿಮ್ಮದೇ ತಪ್ಪಿರ್ಬೇಕು ಇಲ್ಲಿ. ಮಕ್ಕಳಿಗೆ ಎಷ್ಟು ದಿನಕ್ಕೊಂದ್ಸಲ ಆರೋಗ್ಯ ತಪಾಸಣೆ ಮಾಡಬೇಕು? ಇಲ್ಲದಾಗಿದೆಯಾ ಸರ್? ಮಕ್ಕಳಿಗೆ ಎಷ್ಟು ದಿನಕ್ಕೊಂದ್ಸಲ ಆರೋಗ್ಯ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ತೀರಿ? 3 ತಿಂಗಳಿಗೊಂದ್ಸರಿ ಬರ್ತಾರೆ. ಯಾರು ಶಂಕರ್ ಮಠದ ಡಾಕ್ಟ್ರು. ಜಾಸ್ತಿ ಏನಿಟ್ಟಿಲ್ವಾ? ಎಷ್ಟು ಇಟ್ಟಿದ್ದೀರಿ? ಇಷ್ಟೇ ಸರ್. ಎಕ್ಸ್ಪೈರಿ ಆಗ್ಬಿಡೈತೆ ಅದು? ಅಷ್ಟೇ, 2 ಪ್ಯಾಕೆಟ್ ಅಷ್ಟೇ. ಅಷ್ಟೇನಾ? ಸರ್, ಇವತ್ತು ಅಂಗನವಾಡಿ ವಿಸಿಟ್ ಮಾಡಿದ್ದೀನಿ ಸರ್. ಇಲ್ಲಿ ಎಕ್ಸ್ಪೈರಿ ಆಗಿರೋ ಫುಡ್ಡು ಕಂಡು ಬಂದಿದೆ. ಇದಕ್ಕೆ ನಾನು ಅಂಗನವಾಡಿ ಟೀಚರ್ನ ನಾಳೆಯಿಂದ ಬೇರೆ ಕಡೆ ಹಾಕ್ಬಿಟ್ಟು ಅವ್ರನ್ನ ಶಿಸ್ತಿನ ಸರ್, ಅದು ಫುಡ್ ಬೇರೆಯವ್ರು ಕೊಟ್ಟಿದ್ದಾರೆ, ಅದನ್ನ ಹೇಳಿ. ಮನೆಗೆ ತರಿಸಿದ್ರೆ ಅದನ್ನು ವಾಪಸ್ ತರಿಸ್ತಾ ಇದ್ದೀವಿ. ನಾಳೆನೇ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರ ಶಿಸ್ತಿನ ಕ್ರಮ. ಶಿಸ್ತಿನ ಕ್ರಮ ಅಂದರೆ ಸರ್? ಶಿಸ್ತಿನ ಕ್ರಮ ಅಂದರೆ ಈಗ ಅವ್ರನ್ನ ಡಿಸ್ಮಿಸ್ ಮಾಡಬೇಕಾಗುತ್ತೆ ಸರ್. ಅವ್ರಿಗೆ ಸಸ್ಪೆನ್ಷನ್ ಇಲ್ಲ, ಅವರ ಕರ್ತವ್ಯನೇ ಅಮಾನತ್ ಮಾಡಬೇಕಾಗುತ್ತೆ. ಅಷ್ಟು ಮಾಡಿದ್ರೆ ಸಾಕು ಸರ್? ಅಲ್ಲ, ಡಿಸ್ಮಿಸ್ ಅಂದರೆ ಮನೆಗೆ ಹೋಗ್ತಾರೆ ಅಷ್ಟೇ. ಹಂಗಾರೆ ಜೀವಕ್ಕೇನು ಬೆಲೆ ಇಲ್ಲ ಸರ್? ಅವ್ರ ಪಾಡ್ಗವ್ರು ಮನೆಗೆ ಹೋಗ್ತಾರೆ, ಅವ್ರ ಪಾಡ್ಗವ್ರು ಜೀವನ ನೋಡ್ಕೋತಾರೆ. ಹಂಗಾರೆ ಹೋಗಿರೋ ಆರೋಗ್ಯಗಳು ಏನಾರು ಬರುತ್ತಾ ಸರ್? ಏನಾಗಲ್ಲ, ಆ ಥರ ನಾವು ಗ್ಯಾರಂಟಿ. ಹಂಗಾರೆ ನೀವು ಗ್ಯಾರಂಟಿ ಕೊಡ್ತೀರಿ ಸರ್? ಹಂಗಾರೆ ಕಳ್ಳಳ್ಳಿ ಅಂಗನವಾಡಿಗಳಲ್ಲಿ 2 ಅಂಗನವಾಡಿಗಳಲ್ಲಿ ಇರುವ ಮಕ್ಕಳ 5 ವರ್ಷ ಜವಾಬ್ದಾರಿ ನೀವು ತೊಗೊಂತೀರಿ ಸರ್? ಹಾಂ, 5 ವರ್ಷ ಅವ್ರ ಆರೋಗ್ಯಕ್ಕೆ ಏನೂ ಆಗದ ಮಟ್ಟಕ್ಕೆ ನೀವು ಜವಾಬ್ದಾರಿ ತೊಗೊಂತೀರಿ? ಏನಾದರೂ ನಾ ಜವಾಬ್ದಾರಿ. ಇವತ್ತು ಎಷ್ಟು ಜನ ಕೊಟ್ಟಿದ್ದೀವಿ? ಇಷ್ಟೊಂದು ಬಂದಿರಲ್ಲ ಈಗ. ಮುಂದಕ್ಕೆ ಬರ್ತೀವಿ. ಇಲ್ಲಿ ಎಷ್ಟು ಜನ ಕೊಟ್ಟಿದ್ದೀವಿ? ಅಲ್ಲಮ್ಮ, ನೀವು ಡೇಟ್ ವೈಸ್ ಮೇಂಟೈನ್ ಮಾಡಲ್ಲ ಇವೆಲ್ಲ. ಕಂಟಿನ್ಯೂಟಿ ಹೇಳಿ. ಅಲ್ಲಮ್ಮ, ಇವತ್ತು ಕೊಟ್ಟಿರೋದು ಎಷ್ಟು? ಡೈಲಿ ಡೇಟ್ ಹಾಕಿ ಕೊಡಿ. ಒಬ್ಬರ ಏನಕ್ಕೆ ನೀವು ಈ ಥರ ಬೇಜವಾಬ್ದಾರಿ ತಮ್ಮ ಥರ? ಹಾಂ, ಅವ್ರು ಹೇಳಿದ ಉತ್ತರನೇ ಹೇಳ್ತಾ ಇಲ್ಲ. ಎಷ್ಟು ಜನ ಕೊಡ್ತೀವಿ ಅಂದರೆ ಹುಡುಕ್ತವ್ರೆ. ಡೇಟ್ ಪ್ರಕಾರ ತಾನೇ ಬಂದವರು ಕೊಡೋದು. ಹೌದು. ಅಲ್ಲ, ಪ್ರತಿದಿನ ನೀವು ಏನೇನು ಮಾಡ್ತಿದ್ದೀರಿ ಅನ್ನೋದೊಂದು ಆ್ಯಕ್ಟಿವಿಟೀಸ್ ಇರಬೇಕಲ್ವಮ್ಮ? ಅಲ್ಲ, ಇವತ್ತು ನೀವು ಮಕ್ಕಳಿಗೆ ಎಷ್ಟು ಜನ ಕೊಟ್ಟಿದ್ದೀರಿ? ಹಾಂ, ಇದು ಕೆಳಗಡೆ ಹೆಂಗೆ ಮತ್ತೆ? ಹಾಂ, ಓಕೆ. ಹಾಂ, ಆಯ್ತು. ಇವತ್ತು ಕೊಟ್ಟರು ಯಾರು ಹೇಳಿ? ಇವತ್ತು ಕೊಟ್ಟರು. ಆಯ್ತು. ಹಾಂ, ಓಕೆ. ಬಾಮಲ್ಲಿ ಅಂಗನವಾಡಿ ಬಾಮಲ್ಲಿ ಮನೆಗಳು ಯಾರಮ್ಮ ಇರು? ಅವ್ರು ಎಲ್ಲೆಲ್ಲಿ ಮನೆ ಇದೆ ಅವ್ರದ್ದೆಲ್ಲ ಸ್ವಲ್ಪ ತರಿಸಿ. ಅವರು ಆಮೇಲೆ ಇಲ್ಲೇನಾಗಿದೆ, ಇವರು ಸುಮಾರು ವರ್ಷದಿಂದ ಇಲ್ಲೇ ಇವರೇನೇ ಇರೋದು. ಇಲ್ಲೇನಾಗಿದೆ ಇಲ್ಲಿ ನಾವು ಸುಮಾರು ಸಲ 4-5 ಬಾರಿ ಹೇಳಿದ್ದೀವಿ, ಈ ಥರ ಹಿಂಗಿದೆ ಅಂತ. ಆಮೇಲೆ ಜನಗಳ ಜೊತೆಲಿ ಬಿಹೇವ್ನೆಸ್ಸೇ ಸರಿ ಇಲ್ಲ. ಬಂದವ್ರಿಗೆ ಉತ್ತರನೂ ಕರೆಕ್ಟ್ ಕೊಡಲ್ಲ, ಬೇಡವ್ರಿಗೆ ಏನು ಬೇಡವರು ಮಾತಾಡಿ ಕಳಿಸ್ತಾರೆ. ಈಗ ನನ್ನ ಸ್ನೇಹಿತರು ಶ್ರೀಧರ್ ಅಂತ ಫೋನ್ ಮಾಡಿದ್ರು ಹಿಂಗೆ ಅಂತ. ಇಲ್ಲಿ ನೋಡಿದ್ರೆ ಎಕ್ಸ್ಪೈರಿ ಡೇಟು ಪ್ರತಿಯೊಂದು ಮನೆಗೂ ಕೊಟ್ಟಿದ್ದಾರೆ.
ಬರ್ತಾರೆ. ಯಾವ ಚೆಕಪ್ ಬರಲ್ಲ ಸರ್. ಮಕ್ಕಳುಗಳಿಗೆ ಇದು ಭಾಗ್ಯಲಕ್ಷ್ಮಿ ಯೋಜನೆನೂ ಕೊಡಲ್ಲ. ಆಮೇಲೆ ಸತಾಯಿಸ್ತಾರೆ. ಆ ಬಾಂಡ್ ತಗೋಬ ಈ ಬಾಂಡ್ ತಗೊಬಂತಾರೆ. ಇವ್ರಿಗೆ ಏನೇನು ಅನ್ನೋ ಪ್ರಿಪ್ರೇಷನ್ನೇ ಗೊತ್ತಿಲ್ಲ ಇವ್ರಿಗೆ. ಇವರು ಬ್ಯಾರವ್ರು ಮಾಡಿಸಿ ಅಂತಾರೆ. ಇವತ್ತೆಲ್ಲ ಆನ್ಲೈನ್ ಇದಾಗೈತೆ. ಯಾವುದೋ ಮ್ಯಾರೇಜ್ ಸರ್ಟಿಫಿಕೇಟು ಸೀಲ್ ಹಾಕ್ಸ್ಕಪ್ಪ ಅಂತಾರೆ. ಅಲ್ಲೇ ಸ್ಕ್ಯಾನರ್ ಇರ್ತದೆ. ಇವ್ರಿಗೇನು ಗೊತ್ತಿಲ್ಲ. ತಾವು ಸ್ಥಳೀಯವರು ಸರ್? ಸರ್ ಹೌದು, ನಾನು ಸ್ಥಳೀಯ ಕನ್ನಡಿಯವರು. ಹೇಗೆ ಗೊತ್ತಾಯ್ತು ನಿಮಗೆ? ಸರ್ ಈಗ ನಾನು ಅಚಾನಕ್ ಇವಾಗ ಮಧ್ಯಾಹ್ನ ಜಸ್ಟ್ ಇಲ್ಲಿ ಬಂದೆ ಅಂಗನವಾಡಿ ನೋಡೋಣ ಅಂತೀನಿ. ಅವಾಗ ನಮ್ಮ ಸ್ನೇಹಿತರು ತಾಯಿ ಬಂದು ಕುದಿದು ಇದಾಗಿದೆ ಅಂತ, ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ನನ್ನ ಮಗ ಹೇಳ್ತಿದ್ದಾನೆ. ಮಗ ನೋಡಪ್ಪ ತೆಗೆದು ನೋಡಿದಾಗ ಅದು 7ನೇ ತಾರೀಕು ಲ್ಯಾಪ್ಸ್ ಆಗಿದೆ. ಸೆಪ್ಟೆಂಬರ್ 2, 2024 ಲ್ಯಾಪ್ಸ್ ಆಗಿದೆ. ಮೇಡಮ್ ಬಂದರು, ಇರಲಿಲ್ಲ, ಅವರೆಲ್ಲ ಹೋಗಿದ್ರು, ಬಂದರು. ಇಲ್ಲೇ ವೆಯ್ಟ್ ಮಾಡ್ತಿದ್ದೆ. ಕೇಳಿದೆ, ಅವ್ರು ಈ ಥರ ಆಗಿದೆಯಲ್ಲ ನೋಡಿ ಮೇಡಮ್, ನೀವು ಹೆಚ್ಚು ಕಮ್ಮಿ ಆಗಿದ್ರೆ ಮನೆಯಲ್ಲಿ ಬಸ್ಸಲ್ಲಿ ಬಾಣ್ತಿರಿಗೆ ಏನಾದರೂ ಅದನ್ನು ಕಾಫಿಗೆ ಏನೋ ಮಾಡ್ತಾರೆ ಅಥವಾ ಫುಡ್ ಯೂಸ್ ಮಾಡ್ತಾಯಿದ್ರು, ಯಾರು ಜವಾಬ್ದಾರಿ ಅಂದಾಗ, ಇಲ್ಲ ಸರ್ ನಾನು ಕೊಟ್ಟಿಲ್ಲ, ಅದು ಹಾಗೆ ಹೀಗೆ ಅಂತ ಹೇಳಿ, ಇಲ್ಲ ಇದು ಬೇಜವಾಬ್ದಾರಿತನ ಅಂತ ಹೇಳಿದ ನಂತರ ಅದಾದ ನನ್ನ ಗಮನಕ್ಕೆ ಬಂದ ನಂತರ ನಾನು ನಮ್ಮ ನಗರಸಭಾ ಸದಸ್ಯರಿಗೆ ಫೋನ್ ಮಾಡಿದೆ, ರವಿ ಅವ್ರಿಗೆ. ಅವ್ರು ಕೂಡ ಬಂದರು. ಅವ್ರು ಬಂದ ನಂತರ ನಾವು ಇದು ಹೋಗಿ ಒಳಗಡೆ ಊಟನ ತಿಂದು ಚೆಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು 2-3 ಊಟ ಇಷ್ಟು ಸಿಕ್ಕಿದೆ. ಅವರು ಅದನ್ನು ಹೇಳಿದ್ರೆ ಆಮೇಲೆ ಅವರು ತಬ್ಬಿಬಾಗಿ ಕುತ್ಕೊಂಡಿದ್ದಾರೆ ಮೇಡಮ್. ನೋಡಿ ಸರ್, ನೋಡಿ ಇದು ಎಲ್ಲಿ ಇಸ್ಕೊಂಡು ಬಂದ್ರಿ? ನೋಡಿ ಸರ್, ಇದು 2 ಇದು ಎಂಟೈರ್ ಕಲ್ಲಡೆ ಡಿಸ್ಪ್ಯಾಚ್ ಆಗಿರೋದು. ಎಲ್ಲರ ಮನೆಗೂ ಇದೇ ಕೊಟ್ಟಿದ್ದಾರೆ. ಕಳಿಸಿ ಸರ್, ನಾನು ಕಳಿಸ್ತೀನಿ. ಎಲ್ಲ ಮನೆಗೂ ಎಕ್ಸ್ಪರ್ಟ್ ಕಳಿಸಿದ್ದಾರೆ ನೋಡಿ ಸರ್. ಏನು ವ್ಯವಸ್ಥೆನಪ್ಪ ಇದು? ಮಕ್ಕಳೇನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಸಂತಾರೆ? ಈಗ ಯಾರೇ ಮನೆಗೆ ಇವ್ರು ಕೊಟ್ಟಿದ್ದಾರೆ ಆ ಮನೆ ಅಡ್ರೆಸ್ ಹೇಳ್ತಾ ಇಲ್ಲ, ಯಾಕೆಂದ್ರೆ ಎಲ್ಲ ಹಳೆ ಸ್ಟಾಕ್ ಕೊಟ್ಟು ಕಳಿಸಿದ್ದಾರೆ ಇವರು. ಯಾರ್ಯಾರು ಕೊಟ್ಟಿದ್ದೀರಿ ಇವತ್ತು? ಯಾರ್ಯಾರು ಈಗ ನಾನೇ ಮನೆಗೆ ಹೋಗ್ತೀನಿ, ಎಲ್ಲ ಏನ್ ಮಾಡಕ್ಕಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಪ್ರತಿ ಮನೆಗೆ. ಏನ್ ಮಾಡಕ್ಕಾಗಲ್ಲ. ಅದೊಂದು ಆಮೇಲೆ ಸುತ್ತ ಮಾತ್ರ ಅವೆರಡು ತರಿಸಿ ಇಬ್ಬರು ನಾನು ಹೋಗಿಸ್ತೀನಿ. ಯಾವ ಡೇಟ್ ಆಗಿದೆ? ಎಷ್ಟು ತಿಂಗಳು ಆಯ್ತು ಸರ್? 1 ತಿಂಗಳು ಲ್ಯಾಪ್ಸ್ ಆಗಿದೆ. ಅದನ್ನ ಮಕ್ಕಳು ಶಿಫ್ಟ್ ಮಾಡ್ಬಿಟ್ಟು ಏನಂತ ಅವತ್ತು ದಯಮಾಡಿ ಹೇಳಿ, ದೇವ್ರ ಮೇಲೆ ಆಣೆ ಸರಿ ಸರಿ ಬೇಡ ಅಂತಾನೆ ಬರ್ತಾರೆ. ಯಾರು ಬೇಡ ಅಂದ್ರೆ ಆಫೀಸ್ನಲ್ಲಿ ಬಿಸಾಕ್ಬಿಟ್ಟು ಹೋಗ್ಬೇಕು. ಅಲ್ಲ ಇಂಟೆಂಟಾಗಿ ಯಾರು ತೋರಿಸಿ ಎಲ್ಲಿ ಬಂದ್ಬಿಡಿ ತೋರಿಸಿ ತರಿಸಿ ಸರ್, ಫಸ್ಟ್ ತರಿಸಿ ಎಲ್ಲರ ಸಾಹೇಬ್ ಮೀಟಿಂಗ್ ಅಲ್ಲಿ ಇಂಟೆಂಟ್ ಕೊಡ್ತಾರಲ್ಲ ಸರ್, ಇದಕ್ಕೆ ಬೇಡ ತಿಂದು ಬೇಡ ಅಂತಾನೆ ಈಗ ಮಕ್ಕಳು ತರಿಸ್ಕೊಂಡ್ರೆ ನಾವು ಮಾಡ್ಬೇಕು ನಿಮ್ಗೆ ಗೊತ್ತಿಲ್ಲ ಸರ್. ನೋಡಿ ಸರ್, ಇದು ಚೇಂಜ್ ಮಾಡ್ತೀನಿ ಸರ್. ಇಲ್ಲ ನೀವು ನಿಮ್ಗೆ ಏನೇನು ನಡೀತದೆ ಗೊತ್ತಿಲ್ಲ ಸರ್. ಇಲ್ಲಿ ನಾನು ನೋಡಿ ಬೆಲ್ಲನ ಮಕ್ಕಳು ತಿಂತಾ ಇದ್ದಾರೆ ಸರ್. ಉಳ್ಕೊಳ್ಳೋದೇ ಇಲ್ಲ ಸರ್ ಇವ್ರ ಹತ್ರ. ಇವ್ರು ಎಲ್ಲೆಲ್ಲಿ ಕಳಿಸ್ಬೇಕಲ್ಲಿ ಕಳಿಸ್ತಾರೆ, ಆಯ್ತಾ? ನಾನು ಹೇಳುದು ಈ ಮಕ್ಕಳಿಗೆ ಇದು ಕೊಡ್ತಾ ಇದಾರಲ್ಲ, ಏನ್ ಮಾಡೋದು ಅಂತ ಕೇಳಿ. ಹೆಚ್ಚು ಕಮ್ಮಿ ಮನೆಯಿಂದ ತರಿಸಿರೋದು ಇವೆಲ್ಲ ಈಗ ಒಂದು ದಯಮಾಡಿ ನಿಮ್ಮದೇ ಕೇಳ್ಬೋದು, ಏನ್ ಮಾಡ್ಬೇಕು ನಾನು ಚೇಂಜ್ ಮಾಡ್ತೀನಿ. ಸರ್ ಇದು ಏನಾಗಿದೆ ನಾನು ನಿಮಗೆ ಏನ್ ಮಾಡ್ಬೇಕು ಹೇಳಿ ಸರ್. ನಾನು ಈಗ ನೀವು ಸ್ಟಾಕ್ ಸ್ಟಾಕ್ ಗೊತ್ತಿದೆ ನನಗೆ ಸರ್. ಸ್ಟಾಕ್ ಕೊಟ್ಟರೆ ಯಾವತ್ತು ಕ್ಲಿಯರ್ ಮಾಡ್ಬೇಕು ಇವರು? ಇವರು ಮಡಿಕಂಡೆ ಕೂತಿದ್ದಾರೆ. ಯಾಕೆ ಅವ್ರು ತಲುಪಿಸ್ತಾ ಇಲ್ಲ? ಯಾಕೆ ಹಳೆ ಸ್ಟಾಕ್ ಕೊಟ್ಟು ಹೊಸ ಸ್ಟಾಕ್ ವಾರ ಕೊಟ್ಟರೆ ಹೆಂಗ್ ಸರ್ ತಿಂದ್ಬಿಡ್ತಾರೆ? ಕಾಫಿ ಪೌಡರ್ ತಿಂಗಳಲ್ಲಿ ಯೂಸ್ ಮಾಡ್ತಾರೆ. 2 ದಿನ ಖಾಲಿ ಆಗುತ್ತಾ ಸರ್? ಅದು ಎಕ್ಸ್ಪೈರ್ ಆಗೋದು ತಪ್ಪಾಗಿದೆ ಸರ್. ಅವರಿಂದ ನಾನು ಒಪ್ಕೋತೀನಿ, ನಿಮ್ಗೆ ಇಲ್ಲ ಅಂತಿಲ್ಲ. ಏನ್ ಮಾಡ್ಬೇಕು ಹೇಳಿ ದಯಮಾಡಿ. ಯಾಕೆಂದ್ರೆ ಸರ್ ನೋಡಿ, ಈಗ 1 ನಿಮಿಷ ಸರ್. ನೀವು ಅಧಿಕಾರಿನ? ಅಧಿಕಾರಿನ ಮಾತಾಯ್ತು. ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡುವಂತ ಅಧಿಕಾರಿನ ಸರ್ ನೀವು? ಅಲ್ಲ, ನನ್ನ ಪ್ರಶ್ನೆ ಹೇಳೋದ್ ಕೇಳಿ ನೀವು. ನನ್ನ ಪ್ರಶ್ನೆ ನೀವು ಕೇಳಿ ಸರ್. ಒಂದು ಅಧಿಕಾರಿ ನಾನು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ತಾರ ಸರ್? ಅಧಿಕಾರಿಯಾಗಿ ನೀವೇನ್ ಮಾಡ್ಬೇಕು? ಒಂದು ಮಕ್ಳು ಜೀವ ಜೊತೆ ಆಟ ಆಡ್ತಿದ್ದಾರೆ, 4 ಜನ ಜನರು ಜೀವ ಜೊತೆ ಆಟ ಆಡ್ತಿದ್ದಾರೆ, ಅಂದ್ರೆ ನೀವೇನ್ ಮಾಡ್ಬೇಕು ಅಧಿಕಾರಿಯಾಗಿ? ತಪ್ಪಾಗಿದೆ ಸರ್. ನಾನು ಮಾಡಿ ಏನ್ ಹಂಗಾರೆ ನೀವು ಕಳ್ಸಿರ್ಬೇಕು, ನಿಮ್ದೇ ತಪ್ಪಿರ್ಬೇಕು ಇಲ್ಲಿ. ಮತ್ತೆ ಅಲ್ಲ ಸರ್, ನೀವು ಮೇಲ್ಪಟ್ಟವರು, ನೀವು ಪ್ರಶ್ನೆ ಏನು ಕೇಳ್ತಾ ಇದ್ದೀರಿ ನೀವು? ಹಾಂ ಸರ್, ಇಂಥದ್ದೊಂದು ತಪ್ಪು ನಡೆದಿದೆ ಅಂದರೆ ಅದ್ರ ಒಂದು ಜೀವದ ಪ್ರಶ್ನೆ ಸರ್ ಇದು. ಸರ್ ಒಪ್ಪಿದ್ದೀನಿ ತಪ್ಪಾಗಿದೆ ಅಂತ. ಈಗ ನನ್ನಿಂದ ಆಗಿಲ್ಲ, ಅವರಿಂದ ಆಗಿದೆ. ಅದು ಏನು ಮಾಡ್ಬೇಕು ಕ್ರಮ ತಗೋತೀನಿ ಸರ್. ದಯಮಾಡಿ ಕಾನೂನು ಕ್ರಮ ಏನು ಕೊಳ್ತೀರಾ ಅದನ್ನ ಹೇಳಿ ಸರ್. ನೋಟಿಫಿಕೇಶನ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಸರ್. ಬೇರೆಯವ್ರನ್ನ ಇಲ್ಲಿಗೆ ನಾಳೆಯಿಂದ ವ್ಯವಸ್ಥೆ ಏನು ಹೇಳಿ ಸರ್? ಬೇರೆಯವ್ರನ್ನ ನೀವು ಎಷ್ಟು ದಿನಕ್ಕೊಂದ್ಸಲ ಬರ್ತೀರಾ ಸರ್? ಚೇಂಜ್ ಮಾಡ್ತೀನಿ. ಒಂದು
ಈಗ ಅವ್ರು ಹೇಳ್ತಿರೋದು ನಾನು ಅಧಿಕಾರಿಗೆ ಹೇಳಿದ್ದೀನಿ ಅವರೇ ಹೇಳಿದ್ರು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಯಾರು ಕೇಳಿ ಸರ್, ಕೇಳಿ, ನಾನೇನಾದ್ರು ಹೇಳಿದ್ರೆ ಅವ್ರು ಮಾತಾಡಿರೋದು ರೆಕಾರ್ಡ್ ಐತೆ ನನ್ನ ಹತ್ರ, ನೀವೇನು ವಿಚಾರ ಬೇಡ. ದಯಮಾಡಿ ನಾನೊಬ್ಬ ಅಧಿಕಾರಿ, ಜವಾಬ್ದಾರಿಯುತ ಅಧಿಕಾರಿಯಾಗಿ ನಾನೇನಾದ್ರು ತಪ್ಪು ಮಾಡಿದ್ರೆ ನಾನು ಇವತ್ತಿಂದನೇ ಡ್ಯೂಟಿಗೆ ಹೋಗ್ಬಿಡ್ತೀನಿ ಸರ್. ಯಾಕೆಂದ್ರೆ ನಾನು ಯಾವತ್ತೂ ಯಾರಿಗೂ ಹಂಗೆ ಹೇಳಲ್ಲ, ಕೇಳಿ ಅವ್ರು ಗೊತ್ತು ಸರ್, ಗೊತ್ತು ನಾನು ಏನು ಅಂತ. ನಾನು ಯಾವತ್ತು ಯಾರು ಎಲ್ಲದ್ರೂ ಒಂದು ಟೀನು ಕುಡಿಯಲ್ಲ ಸರ್ ನೀವು ನಾನು. ಕೆಳಮಟ್ಟ ಈಗ ಇನ್ಚಾರ್ಜ್ ಇರಲ್ಲ ಸರ್, ಅವರು ಯಾರು ಸೂಪರ್ವೈಸರ್ ಮಾಡ್ತಾರೆ, ರೇಖಾ. ಅವ್ರು ಕೇಳಿ ಸರ್, ಅವ್ರಿಗೆ ಹೇಳಿರ್ಬೇಕು. ಇಲ್ಲ, ಅವರು ಅಡ್ಮಿಟ್ ಆಗಿದೆ, ಡೆಂಗ್ಯೂ ಆಗಿದೆ, ಕರ್ಸವೆ ಈಗ ನಾನೇ ಓಡ್ ಬಂದೆ ಅದಕ್ಕೋಸ್ಕರ ಬೇಡ. ಬಿಟ್ಟು ಸರ್ ಈ ಅಂಗನವಾಡಿ ಅಲ್ಲಿಂದನೂ ಅಷ್ಟೇನೆ ದಾಂದ್ಲೆ ಕಾಂಪೌಂಡ್ ಮೇಲೆ ಹೋಗುತ್ತೆ. ಸರ್ ಅದೆಲ್ಲ ಸುಳ್ಳು. ಇದು ಏನ್ ಸರ್, ಸುಳ್ಳು? ಒಂದು ತಿಂಗಳಿಗೆ ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ, ಮಕ್ಕಳು ತಪಾಸಣೆ ನಡೀತಿದ್ಯಾ, ಮಕ್ಕಳು ಎಷ್ಟು ದಿನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಸರಿಯಾಗಿ ಮಕ್ಕಳು ಏನು ಕಲಿತಾ ಇದ್ದಾರೆ, ಏನು ತಿಂತಾ ಇದ್ದಾರೆ ಅನ್ನೋ ಒಂದು ಸರಿಯಾದ ಯಾವುದೇ ಒಂದು ಮಾಹಿತಿ ಈ ಒಂದು ಸಂಸ್ಥೆಯಲ್ಲಿ ಇಲ್ಲ ಇಲ್ಲಿ. ಸರ್ ಈ ಪ್ರತಿಯೊಂದು ಅಂಗನವಾಡಿಲಿ ನೀವು ಏನೇ ಕೇಳಿದ್ರು ಯಾವುದೇ ಒಂದು ಪಕ್ಕ ಮಾಹಿತಿ ಇಲ್ಲ. ಏನು ಪ್ರತಿದಿನ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಸರ್, ಈಗ ಮಕ್ಕಳು ಒಂಬತ್ತು- ಏನ್ ತಿಂದ್ರು, ಏನ್ ಬಿಟ್ರು, ಮಕ್ಕಳು ಆರೋಗ್ಯ ಹೆಂಗಿದೆ, ವೆಯ್ಟ್ ಹೆಂಗಿದೆ, ಮಕ್ಕಳು ಫಿಸಿಕಲ್ ಹೆಂಗಿದ್ದಾರೆ, ಮಕ್ಕಳು ಆಟ ಆಡ್ತಿದಾರ, ಚೆನ್ನಾಗಿದ್ಯಾ, ಸರ್, ಈಗ 9 ಮಕ್ಕಳು ಪ್ರತಿದಿನ ಅವರ ಹೆಲ್ತ್ ರಿಪೋರ್ಟ್ ಏನಿದೆ ಅನ್ನೋದು ಏನಾದ್ರು ಒಂದು ಅಂಗನವಾಡಿ ಕ್ರಮ ಏನ್ ಮಾಡ್ಬೇಕು ಅನ್ನೋ ಒಂದಾರು ಕ್ರಮ ಇಲ್ಲಿ ಇದೆಯಾ, ಏನಾರು ಇದೆಯಾ? ಸರ್, ಈ ನಿಟ್ಟಿನಲ್ಲಿ ಅಂಗನವಾಡಿ ನಡೆಸಬೇಕಾಯ್ತಾ ಹೇಳಿ ನೀವು ಮೊದಲನೇದಾಗಿ. ಶಿಫ್ಟ್ ಮಾಡಿ ಇದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ಹಣ ಖರ್ಚು ಮಾಡ್ಬೇಕಾ? ಜನರು ಸುಮ್ಮನೆ ಇದ್ಬಿಟ್ರೆ ಅವರೇ ಸುಮ್ಮನೆ ಇರ್ತಾರಲ್ಲ, ಬೇರೆ ಏನೋ ವ್ಯವಸ್ಥೆ ಮಾಡ್ಕೊಂಡು.